ನೌಕರರು ಎಲ್ಲರೂ ಕೂಡ ಅವರ ಮಕ್ಕಳನ್ನ ಕಡ್ಡಾಯವಾಗಿ ನಮ್ಮ ದೇಶದಾಗ ಅದೇ ನೀವು ಯಾಕೆ ನಾವು ಮಾಡೋಕ್ಕಾಗಲ್ಲ, ಇಲ್ಲ ಕಾನೂನು ತರೋಕ್ಕಾಗಲ್ಲ. ಅದೇ ಪ್ರಾಬ್ಲಮ್. ಸುಪ್ರೀಂ ಕೋರ್ಟಲ್ಲಿ ಒಂದು ಪರ್ಟಿಕ್ಯುಲರ್ ಕೇಸ್ ಹೇಳ್ತೀನಿ. ದ ಮೀಡಿಯಮ್ ಆಫ್ ಈ ಎಜುಕೇಷನ್ ಆ್ಯಕ್ಟ್ ಇದೆಯಲ್ಲ, ದ ರೈಟ್ ಬಿಲಾಂಗ್ಸ್ ಟು ದ ಪೇರೆಂಟ್ಸ್ ಆ್ಯಂಡ್ ದ ಚೈಲ್ಡ್. ಸೊ ಮಾಧ್ಯಮ ಇದೆಯಲ್ಲ, ನಾವು ಕನ್ನಡ ಮಾಧ್ಯಮ ಮಾಡಬೇಕು. ಈಗ ಬರ್ಗೂರವರು ಇಲ್ಲಾಂದ್ರೆ ದೇವ್ನವ್ರು ಕನ್ನಡ ಉಳಿಸ್ಬೇಕು ಅಂತೇಳಿ ನಾನು ಕನ್ನಡ ಮೀಡಿಯಮ್ ಮಾಡಿದ್ರೆ ನಿಮ್ಮ ಮಕ್ಕಳನ್ನ ನೀವು ಕಳಿಸ್ಲಿಲ್ಲ ಅಂದರೆ ನೀವು ಕಳಿಸಿ ಅಂತ ನಾನು ಕಡ್ಡಾಯ ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ, ದಟ್ ಮೀಡಿಯಮ್ ಈಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್, ಯು ಕಾಂಟ್ ಹೆಲ್ಪ್. ಸೊ ಅವಾಗ ನಾನು ದ್ವಿಭಾಷೆ ಮಾಡಲೇಬೇಕಾ? ಮಾಡಿದ್ದೀನಿ ಅಷ್ಟೇ. ಸೊ ನಾವು ಫೆಸಿಲಿಟಿ ಕೊಡಬೇಕು. ಸೊ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಸಂಬಳ ತಗೊಳ್ತಕ್ಕಂಥ ಎಲ್ಲ ಅಧಿಕಾರಿಗಳು ನಿಮ್ಮ ಮಕ್ಕಳನ್ನ ನಾನು ಸೇರಿಸಿ ಅಂತ ಮನವಿನ ಈಗಲೂ ಕೂಡ ನಿಮ್ಮ ಮಾಧ್ಯಮದ ಮೂಲಕ ಮಾಡ್ತೀನಿ. ಇದನ್ನು ನೀವು ಆಂದೋಲನ ಅಂತ ಹೇಳ್ತೀವಿ. ಕಡ್ಡಾಯ ಮಾಡೋದಕ್ಕೆ ಕಂಟ್ರೋಲು ನಮ್ಮ ದೇಶದಲ್ಲಿ ಇಲ್ಲ, ಆ ಥರ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನಾನು ಹೇಳೋದೇನು ಗೊತ್ತಾ, ಬರೀ ಸರ್ಕಾರಿ ನೌಕರಿಗೆ ಯಾಕೆ ಹೇಳ್ತೀನಿ, ಸಾಮಾಜಿಕವಾಗಿ ಎಲ್ಲರೂ ಬರ್ತಾರೆ. ಈಗ ನನ್ನ ತಂದೆ ಓದಿದ್ದು ಸರ್ಕಾರಿ ಶಾಲೆ, ನಮ್ಮ ತಂದೆಯವರು ನನ್ನನ್ನು ಸೇರಿಸಿದ್ದು ಕಾನ್ವೆಂಟಲ್ಲೇ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಸರ್ಕಾರಿ ಶಾಲೆನೂ ಮೇಲ್ದರ್ಜೆಗೆ ತೊಗೊಂಡು ಬಂದಾಗ ಈ ಕಡೆ ಮುಖ ಹಾಕ್ತಾರೆ. ನಾವು ಕೂಡ ಮಾಡಬೇಕಲ್ವಾ ರಿಸಲ್ಟ್ನಲ್ಲಿ ನಾವು ಭಾಳ. ಆಮೇಲೆ ಇನ್ನೊಂದು, ಪ್ರೈವೇಟ್ ಶಾಲೆಯಲ್ಲಿ ನಿಮಗೆ 80% 90% ಕಟ್ ಆಫ್. ಸರ್ಕಾರಿ ಶಾಲೆಯಲ್ಲಿ ಸ್ಟಾರ್ಟ್ ಆಗೋದು 0ಇಂದ. ಯಾರೇ ಮಕ್ಕಳನ್ನ ಕಳಿಸಿ, ಯಾವುದೇ ಸಂದರ್ಭ ಕಳಿಸಿ, ಮಧ್ಯ ಕಳಿಸಿ, ನಾವು ಅವ್ರಿಗೆ ಪಾಠ ಹೇಳ್ಕೊಳ್ತೀವಿ. ಯಾಕೆಂದರೆ ಬೆಸ್ಟ್ ಟೀಚರ್ ಇರೋದು ಸರ್ಕಾರಿ ಶಾಲೆಯಲ್ಲೇ. ಆದರೆ ಅದು ತಿಳುವಳಿಕೆ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಹೇಳ್ಬೋದು. ಇಷ್ಟೆಲ್ಲ